ಇಟ್ ವಾಸ್ ಆಲ್ವೇಸ್ ದ ಹಾರ್ಡ್ ವೇ ಫಾರ್ ಮೀ. ನನ್ನನ್ನು ಹುಡ್ಕೊಂಡು ಬರ್ತಿರ್ಲಿಲ್ಲ, ನಾನು ಆಪರ್ಚುನಿಟೀಸ್ನ ಹುಡ್ಕೊಂಡು ಹೋಗಿರೋದಿದೆ. ಅದೇನೋ ಗೊತ್ತಿಲ್ಲ, ಐ ಆಲ್ವೇಸ್ ಟೆಲ್ ರಘು, ನೀನು ಯು ಆರ್ ವೆರಿ ಲಕ್ಕಿ ಕಣೋ, ನೀನನ್ನು ಹುಡ್ಕೊಂಬರುತ್ತೆ ಆಪರ್ಚುನಿಟೀಸ್. ಬಟ್ ನನಗೆ ಹಂಗಲ್ಲ. ನನಗೇನು ಅಂತಂದರೆ ಐ ವಾಂಟ್ ಟು ಬಿ ವರ್ಕಿಂಗ್, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದು ಯಾವಾಗಲೂ ನನ್ನ ಮನಸ್ಸಲ್ಲಿ ಇದ್ದಿದ್ದು. ಸೊ ಹಾಗಾಗಿ ನಾನು ಬ್ರೇಕೇ ಕೊಡ್ತಾ ಇರಲಿಲ್ಲ. ಒಂದು ಬ್ರೇಕ್ ಕೊಟ್ಟರೆ ಒಂದು 2 months ಮ್ಯಾಕ್ಸಿಮಮ್ ಬ್ರೇಕ್ ನಾನು ತೊಗೋತಾ ಇದ್ದಿದ್ದು. ಅದಾದಮೇಲೆ ಒಪ್ಕೊಂಬಿಡೋದು ಇನ್ನೊಂದು ಕ್ಯಾರೆಕ್ಟರ್ ಯಾರಾದರೂ. ಅವ್ನು ಬೈತಾ ಇದ್ದ, ಯಾಕೆ ಹಂಗೆ ಮಾಡ್ತೀಯ, ಒಂದು 6 months ಗ್ಯಾಪ್ ಕೊಡು, ನಿಂಗೆ ಒಳ್ಳೆ ರೋಲೇ ಬರುತ್ತೆ ಅಂತ. ಬಟ್ ನಾ ಮಾಡಿರೋದೆಲ್ಲ ಬೈ ಗಾಡ್ಸ್ ಕ್ರೇಸ್ ಒಳ್ಳೆ ರೋಲೇ, ಥ್ಯಾಂಕ್ಫುಲಿ. ಸೊ ವೆರಿ ಮೆಮೊರಬಲ್ ರೋಲ್ಸ್. ಅಂದರೆ ಆವಾಗ ಹಂಗಿತ್ತು, ಯಾಕಂದರೆ ವೆರಿ ಫ್ಯೂ ಸೀರಿಯಲ್ಸ್ ಇದ್ದಿದ್ದು ಆವಾಗ. ಅದು ರಿಜಿಸ್ಟರ್ ಆಗ್ತಿತ್ತು. ಇವಾಗ ಚಾನೆಲ್ಸ್ ಜಾಸ್ತಿ ಆಗೋಗಿದೆ, ಸೀರಿಯಲ್ಸ್ ಜಾಸ್ತಿ ಆಗೋಗಿದೆ. ಆಮೇಲೆ OTT ಎಲ್ಲ ಒಂದು ರಾಶಿ ಪ್ಲ್ಯಾಟ್ಫಾರ್ಮ್ಸ್ ಬಂದಿರೋದ್ರಿಂದ ಈಗ ರಿಜಿಸ್ಟರ್ ಆಗೋದೇ ಕಷ್ಟ. ಸೊ ಹಾಗಾಗಿ ಅದು ಆವಾಗ ಇದ್ದಿದ್ದೇ ಟಿವಿಯಲ್ಲಿ ಸೀರಿಯಲ್ಸು ಇದ್ದಿದ್ದು ಒಂದು 2-3 ಚಾನಲ್ಲು, ಅದರಲ್ಲಿ ಒಂದು 4 to 5 ಸೀರಿಯಲ್ಲು ಅಷ್ಟೇ ಇದ್ದಿದ್ದು. ಸೊ ಹಾಗಾಗಿ ರಿಜಿಸ್ಟರ್ ಆಗ್ತಿತ್ತು ಅಂತ ನನಗನ್ಸುತ್ತೆ.